ಶಕ್ತಿಯನ್ನು ಕೊಟ್ಟು ಇವತ್ತು ಕೆಚ್ಚೆದೆಯ ದೊಡ್ಡ ಹೋರಾಟಗಾರ ಮಾನ್ಯ ಶ್ರೀ ನಮ್ಮ ನಾಡಪ್ರಭು ಕೆಂಪೇಗೌಡರ ಇವತ್ತು ಸ್ಮರಿಸ್ಕೊಂಡು ಇವತ್ತು ಬೆಂಗಳೂರನ್ನ ಕಟ್ಟಿಲ್ಲ ಅಂದರೆ ಏನಾಯ್ತಿತ್ತು, ನಾವು ನಮ್ಮ ಕೇಂದ್ರ ಸ್ಥಳ ಎಲ್ಲಿಗೆ ಹೋಗ್ತಿತ್ತು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಆಲೋಚನೆಯನ್ನು ತಾವು ಮಾಡಬೇಕಾಗ್ತದೆ. ಇದು ಬರೀ ಪ್ರೇಮದ ವಿಚಾರ ಅಲ್ಲ, ಕೆಂಪೇಗೌಡರ ಬಗ್ಗೆ ಇದು ಒಂದು ನೀತಿಯ ಪ್ರೇಮ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವರು ಸರ್ವ ಜನಾಂಗದ ಒಬ್ಬ ನಾಯಕ. ಆದ್ದರಿಂದ ಇವರು ಹುಟ್ಟು ಒಕ್ಕಲಿಗರಾದರೂ ಕೂಡ ವಿಶ್ವ ಮಾನವ ತತ್ವವನ್ನು ಗಮನದಲ್ಲಿಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವರು ಆ ಕೆಲಸವನ್ನು ಮಾಡಿಕೊಂಡು ಬಂದಿರೋದು ನಾವೆಲ್ಲ ಕೂಡ ಗಮನದಲ್ಲಿಟ್ಕೊಂಡಿದ್ದೇವೆ. ಇವತ್ತು ಕೆಂಪೇಗೌಡರು ಕಟ್ಟಿ ಉಳಿಸಿ ಬೆಳೆಸೋದಷ್ಟೇ ಅಲ್ಲ, ಅವರು ಹಾಕಿದಂಥ ಅಡಿಪಾಯವನ್ನು ಪ್ರತಿ ಹಂತದಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ನಾವು ಹೋಗ್ಕೊಂಡು ಬರ್ತಾ ಇದ್ದೇವೆ. ಅವರ ಸಾಧನೆ ಅಲ್ಪದಲ್ಲ, ಅವರ ದೂರದೃಷ್ಟಿಯ ಯೋಚನೆಗಳನ್ನು ಅವ್ರು ಮಾಡಿದಂಥ ಒಂದು ಧೈರ್ಯ, ಜಯಶಾಲಿ, ಅವರ ಸೊಸೆ, ಅವರ ಕುಟುಂಬದವರು ಅವತ್ತು ಮಾಡಿದಂಥ ತ್ಯಾಗ, ಇವೆಲ್ಲ ಕೂಡ ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ನಾವು ಹುಟ್ಟಿದ ಮೇಲೆ ಭೂಮಿ ಮೇಲೆ ಇರ್ತೇವೆ, ಸತ್ತಾಗ ಭೂಮಿ ಒಳಗಡೆ ಹೋಗ್ತೇವೆ. ಹಾಗೆ ಅವರ ಸಾಧನೆ ಮಾತ್ರ ಇವತ್ತು ಉಳಿತದೆ. ಆದ್ದರಿಂದ ಇವತ್ತು ಅದೇ ರೀತಿ ಕೆಂಪೇಗೌಡರ ಸಾಧನೆಗಳು ಶಾಶ್ವತವಾಗಿ ಉಳಿಲಿ ಅಂಥೇಳಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಸರ್ಕಾರದಲ್ಲಿ ರೂಪಿಸ್ತಾ ಇದ್ದೇವೆ. ಇವತ್ತು ತಾವು ಗಮನಿಸಿದಿರಿ, ನಮ್ಮ ಹ್ಯಾರಿಸ್ ಅವರ ಮುಖಂಡತ್ವದಲ್ಲಿ ಏನು BDA ಇವತ್ತು ನಡೀತಾ ಇದೆ. ನನ್ನ ಹತ್ರ ಚರ್ಚೆ ಮಾಡಿ ನಾವು ಇವತ್ತು ಹೊಸ ಹಸಿರು ಬೆಂಗಳೂರನ್ನು ಮಾಡಬೇಕು, ಗ್ರೀನ್ ಸಿಟಿಯಾಗಿ ಇದನ್ನು ಪರಿವರ್ತನೆ ಆಗಬೇಕು, ಕೆಂಪೇಗೌಡರ ದೂರದೃಷ್ಟಿ ಉಳ್ಕೊಳ್ಬೇಕು ಅಂತೇಳಿ ಇವತ್ತೇನು 15 ಲಕ್ಷ ಸಸಿಗಳನ್ನು ಒಂದೇ ದಿನ ನೆಡ್ತಾ ಇದ್ದೇವೆ. ಇದು ದಾಖಲೆಯ ಒಂದು ತೀರ್ಮಾನ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅಂದಿನ ಕಾಲದಲ್ಲಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಕೂಡ 5 ಕೋಟಿ ಸಸಿಗಳನ್ನು ನೆಡಬೇಕು ಅಂತೇಳಿ SM ಕೃಷ್ಣ ಅವರ ಕಾಲದಲ್ಲಿ ಸಂಕಲ್ಪವನ್ನು ಮಾಡಿದ್ದನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ರಸ್ತೆಯಲ್ಲಿ ಇನ್ನೊಂದು ವಿಶೇಷವಾದನ್ನು ತಾವೆಲ್ಲ ಗಮನಿಸಿದ್ದೀರಿ. ಇದು ಮುಂದಿನ ದಿನದಲ್ಲಿ ಇವತ್ತು BDAದಲ್ಲಿ ಹ್ಯಾರಿಸ್ ರವರು ಮತ್ತು ಸೋಮಶೇಖರ್ ಅವರು ಏನು ಒಂದು ತೀರ್ಮಾನವನ್ನು ಮಾಡಿದ್ದಾರೆ, ವಾಲ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ. ಅಂದರೆ ಉಪಕಾರ ಸ್ಮರಣೆಯನ್ನು ಇಟ್ಕೊಳ್ಬೇಕು ಅಂತೇಳಿ. ಯಾರು ಈ ಲೇಔಟ್ನಲ್ಲಿ ಈ ರಸ್ತೆಗಾಗಿ ಭೂಮಿಯನ್ನು ಕೊಟ್ಟು ಯಾವ ತಂಟೆ ತಗರಾಲಿಲ್ಲದೆ ಆ ಭೂಮಿಯನ್ನು ಕೊಟ್ಟಿದ್ದಾರೆ, ಅವರ ಹೆಸರನ್ನು ಈ ರಸ್ತೆಯಲ್ಲಿ ಶಾಶ್ವತವಾಗಿ ದಾಖಲೆ ಮಾಡುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮುಂದಿನ ದಿನದಲ್ಲಿ ಎಲ್ಲ ಕಡೆ ಮಾಡ್ತದೆ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇದು ಸರ್ಕಾರದ ಒಂದು ಆದೇಶ ಕೂಡ. ನಾನು ಈ ವಿಚಾರದಲ್ಲಿ ಹೊಡೆಸೋನಿದ್ದೇನೆ. ಯಾರೇ ಆಗಲಿ, ಕೆರೆಗಳಿಗೆ ಕೊಡಲಿ, ಶಾಲೆಗಳಿಗೆ ಕೊಡಲಿ, ಕೈಗಾರಿಕಾ ಪ್ರದೇಶಕ್ಕೆ ಕೊಡಲಿ, ಯಾರೇ ಆಗಲಿ, ಯಾವ ತಂಟೆ ತಗರಾಲಲ್ಲಿ ತ್ಯಾಗವನ್ನು ಮಾಡ್ತಾರೆ ಅಲ್ಲಿ ಒಂದು ವಾಲ್ ಆಫ್ ಗ್ರ್ಯಾಟಿಟ್ಯೂಡ್, ಉಪಕಾರ ಸ್ಮರಣೆಯ ಒಂದು ಗೋಡೆಯನ್ನು ನಿರ್ಮಾಣ ಮಾಡಿ ಅವರ ಹೆಸರುಗಳು ಮುಂದಕ್ಕೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ವಂಶಸ್ಥರು ಎಲ್ಲರೂ ಕೂಡ ನನ್ನ ಕುಟುಂಬ ಇಂಥ ತ್ಯಾಗ ಮಾಡಿದೆ ಅನ್ನೋ ಒಂದು ಹೆಸರನ್ನು, ಸಾಕ್ಷಿ ಗುಡ್ಡೆಯ ಕಲ್ಲನ್ನು ಬಿಟ್ಟೋಗ್ಲಿಕ್ಕೆ ಒಂದು ಈ ಕರ್ನಾಟಕ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಈ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಇವತ್ತು ಭಾಳ ಸಂತೋಷ ಆಗ್ತದೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿದ್ದೇವೆ. ಈಗಾಗಲೇ ಕಳೆದ ವರ್ಷ ನಾನು ಅನೌನ್ಸ್ಮೆಂಟ್ ಮಾಡಿದ್ದೇನೆ. ಈಗಾಗಲೇ ನಮ್ಮ ಜಾರ್ಜ್ ಅವರ ಅನೇಕ ಸಂಸ್ಥೆಗಳು ಇವತ್ತು 54 ಎಕರೆ ಅಲ್ಲಿ ಒಂದು ಸಂಸ್ಥೆ ತೆಗೆದುಕೊಂಡಿತ್ತು. ನಾನು ಕ್ಯಾಬಿನೆಟಲ್ಲಿ ಹೇಳಿದೆ ಜಾರ್ಜ್ ಅವ್ರಿಗೆ, ನನಗೆ 5 ಎಕರೆ ನೀವು ಬಿಟ್ಕೊಡಬೇಕು ಅಂತ. ಭಾಳ ಸಂತೋಷದಿಂದ ಆರ್ಚ್ ಬಿಷಪ್ ಅವ್ರ ಹತ್ರ ಮಾತಾಡಿ ಅವತ್ತು ಕ್ಯಾಬಿನೆಟಲ್ಲಿ ಒಪ್ಕೊಂಡ್ರು. ಆ 5 ಎಕರೆಯಲ್ಲಿ ಕೆಂಪೇಗೌಡ ಭವನ ಪ್ರಾರಂಭ ಆಗ್ತಾ ಇದೆ. ಬಹುಶಃ ಉತ್ತಮವಾದಂಥ ಒಂದು ಆ ಕೋಟೆಯ ರೂಪದಲ್ಲಿ ಹೊಸ ವಿನ್ಯಾಸದಲ್ಲಿ ಅದು ಪ್ರಾರಂಭ ಮಾಡಿ ಈಗಾಗಲೇ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಅಲ್ಲಿ ಹೊಸ ಟೌನ್ ಪ್ಲಾನಿಂಗ್ ಕಾಲೇಜನ್ನು ಕೆಂಪೇಗೌಡರ ಹೆಸರಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ನಮ್ಮ ವಿಶ್ವೇಶ್ವರ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈಗಾಗಲೇ ಅನೇಕ ತೀರ್ಮಾನಗಳು ಆಗ್ತಾ ಇದೆ. ಅಲ್ಲೂ ಕೂಡ ಕಟ್ಟಡದಲ್ಲಿ ಬಿಲ್ಡಿಂಗ್ ಜೊತೆಯಲ್ಲಿ ಇವತ್ತೇನು ಬಾಬು ಜಗಜೀವನ್ ರಾಮ್ರವರ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಪಕ್ಕದಲ್ಲಿ ಕಟ್ಟಡವನ್ನು ಕಟ್ಟಿ
ಸುಮಾರು 100 ಕೋಟಿ ವೆಚ್ಚವನ್ನು ಖರ್ಚು ಮಾಡಿ ಅಲ್ಲಿ ಒಂದು ಕೆಂಪೇಗೌಡ ಟೌನ್ ಪ್ಲಾನಿಂಗ್ ಅನ್ನು ಕಾಲೇಜನ್ನು ಪ್ರಾರಂಭವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಅಲ್ಲಿ ಒಂದು ವಿಶೇಷವಾದಂಥ ಅಧ್ಯಯನ ಕೇಂದ್ರವನ್ನು ಹಿಂದೆ ಕೂಡ ನಾವು ತೀರ್ಮಾನವನ್ನು ಮಾಡಿದ್ದೋ, ಅದು ಕೂಡ ಈಗಾಗಲೇ ಒಂದು ರೂಪಕ್ಕೆ ಬಂದಿದೆ. ಮಾನ್ಯಶ್ರೀ ನಮ್ಮ ಇವರು ಇಲ್ಲಿದ್ದಾರೆ, ಯಾರು ನಮ್ಮ KH ಮುನಿಯಪ್ಪನವರು, ಅವರು ಕೂಡ ಅವ್ರ ಕ್ಷೇತ್ರದಲ್ಲಿ ಔತಿಲಿ ಈಗಾಗಲೇ ಸುಮಾರು 9.5 ಎಕರೆ ಜಮೀನನ್ನು ಇವತ್ತು ಆಯ್ಕೆ ಮಾಡಿ ಈ ಕೆಂಪೇಗೌಡರ ಅಧ್ಯಯನ ಕೇಂದ್ರ ಅಲ್ಲೂ ಕೂಡ ನಡಿಬೇಕು. ಅವರ ಹುಟ್ಟಿದ ಸ್ಥಳದಲ್ಲಿ ಅಲ್ಲಿ ಒಂದು ಕಾಲದಲ್ಲಿ ಏನು ಆವತಿ ಅಂತ ಅಂದರೆ ತಂದೆ ಆದಂಥ ಒಂದು ಇತಿಹಾಸ ಇದೆ. ಅಲ್ಲೂ ಕೂಡ 10 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ. ಮುಂದಿನ ವರ್ಷ ಅದಕ್ಕೆ 100 ಕೋಟಿ ರೂಪಾಯಿ ವೆಚ್ಚದ ಒಂದು ಹೊಸ ಯೋಜನೆಯನ್ನು ಅಲ್ಲೂ ಕೂಡ ತೀರ್ಮಾನವನ್ನು ಮಾಡಲಿಕ್ಕೆ ನಾನು ಕಾರ್ಯಕ್ರಮವನ್ನು ನಾನು ರೂಪಿಸ್ತೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಈಗಾಗಲೇ ಮಾಗಡಿಯಲ್ಲಿ ಈಗಾಗಲೇ BDA ವತಿಯಿಂದ ಕೆಂಪೇಗೌಡರ ಕೋಟೆ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಕೆಂಪೇಗೌಡ ಪ್ಲಾನಿಂಗ್ ಅಥಾರಿಟಿಯಿಂದ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಅದು ಕೂಡ ಈಗಾಗಲೇ ಮುಂದುವರಿತಾ ಇದೆ. ಇದಲ್ಲದೆ ಇವತ್ತು ಕೆಂಪಾಪುರದಲ್ಲಿ ಇವತ್ತು BDA ವತಿಯಿಂದ ಅಭಿವೃದ್ಧಿಪಡಿಸಲು ಈಗಾಗಲೇ ಬಾಲಕೃಷ್ಣರವರು ಮತ್ತು ರೇವಣ್ಣವರು ಅವರು ಕೂಡ ಇಬ್ಬರು ಕೈ ಜೋಡಿಸಿ ಜಮೀನನ್ನು ವಶಕ್ಕೆ ತೆಗೆದುಕೊಂಡು ರೈತರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲೂ ಕೂಡ ಅನೇಕ ಕಾರ್ಯಕ್ರಮವನ್ನು ರೂಪಿಸಿ ಅಲ್ಲೂ ಕೂಡ ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಡೆಸ್ತಾ ಇದ್ದೇವೆ. ಇದಲ್ಲದೆ ಉತ್ರಿದುರ್ಗದಲ್ಲೂ ಕೂಡ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸಿ ಅಲ್ಲೂ ಕೂಡ 10 ಕೋಟಿ ರೂಪಾಯಿ ವೆಚ್ಚದ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಲ್ಲದೆ ಇವತ್ತು ನಾವು 15 ಲಕ್ಷ ಏನು ಸಸಿಗಳನ್ನು ನಾವು ನೆಡ್ತಾ ಇದ್ದೀವಿ. ಅದೇ ಮಾದರಿಯಲ್ಲಿ ನಾನು ಬೆಂಗಳೂರಿನಲ್ಲಿರುವಂಥ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇವೆ. ಒಂದೊಂದು ಏರಿಯಾಗಳನ್ನು ತಾವು ಅಳವಡಿಸ್ಕೊಳ್ಳಿ, ಅಡಾಪ್ಷನ್ ಮಾಡ್ಕೊಳ್ಳಿ. ನೀವು ಯಾರ್ಯಾರು ಉತ್ತಮವಾಗಿ ಪ್ರತಿಯೊಂದು ಮಕ್ಕಳು ಅವರ ಹೆಸರಿನಲ್ಲಿ ಯಾರು ಒಂದು ಗಿಡ ನೆಡೆಸುವಂಥ ಕಾರ್ಯಕ್ರಮವನ್ನು ನೀವು ರೂಪಿಸ್ತೀರಿ, ಸರ್ಕಾರದ ವತಿಯಿಂದ ಬೆಂಗಳೂರು GBA ವತಿಯಿಂದ ಇವತ್ತು ಪ್ರತಿಯೊಂದು ಶಾಲೆಗೂ ಕೂಡ ಯಾರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ನಿಮ್ಮಲ್ಲಿ ಕಾಂಪಿಟೇಷನ್ನ ನಿರ್ಮಾಣವನ್ನು ಮಾಡಿ ನಿಮಗೂ ಕೂಡ ಪ್ರೈಸನ್ನು ಕೊಡಲಿಕ್ಕೆ ಈ ಒಂದು ಹೊಸ ಕಾರ್ಯಕ್ರಮವನ್ನು ಹಸಿರು ಕರ್ನಾಟಕ ಹಸಿರು ಬೆಂಗಳೂರಾಗಿ ನಿರ್ಮಾಣವನ್ನು ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏಕೆಂದರೆ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದ್ದರಿಂದ ಆ ದೃಷ್ಟಿಯಿಂದನೇ ಇವತ್ತು ನಾವು SM ಕೃಷ್ಣ ಅವರ ಆದರ್ಶವನ್ನು ನೆನೆಸ್ಕೊಂಡು ಅವರ ಹೆಸರಿನಲ್ಲಿ ಇವತ್ತು ಅವ್ರು ಇಲ್ಲದೆ ಇರ್ಬೋದು, ಆದರೆ ಬೆಂಗಳೂರು ಕೊಟ್ಟಂಥ ಈ ಯೋಜನೆ ಇವತ್ತು ಅರ್ಕಾವತಿ ಲೇಔಟ್ ಇರ್ಬೋದು, ಇವತ್ತು ಬೆಂಗಳೂರಿನಲ್ಲಿ IT ಕೇಂದ್ರ ಇರ್ಬೋದು, ಈ ಕೆಂಪೇಗೌಡ ಲೇಔಟ್ ಇರ್ಬೋದು, ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು, ಇವೆಲ್ಲ ಕೊಟ್ಟವರು SM ಕೃಷ್ಣರವರು. ಇದಲ್ಲದೆ ವಿಕಾಸಸೌಧವನ್ನು ಕಟ್ಟಂಥವರು SM ಕೃಷ್ಣರವರು. ಹಂಗೆ ಇವತ್ತು ಅವರ ಹೆಸರನ್ನ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ, ಅವರ ಆದರ್ಶ ಬದುಕನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ವ್ಯಕ್ತಿ ನಾವೆಲ್ಲ ಬೇಕಾದಷ್ಟು ನಾವು ಹುಟ್ಟುತ್ತೇವೆ, ಆದರೆ ಸಾಕ್ಷಿಗುಡ್ಡೆ ಬಿಟ್ಟು ಹೋಗ್ಬೇಕಲ್ಲ. ನಾವು ಇವತ್ತು ಇತಿಹಾಸವನ್ನು ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಹಂಗೆ ಇವತ್ತು ಇತಿಹಾಸವನ್ನು ಬಿಟ್ಟು ಹೋಗಬೇಕು. ಆ ದೃಷ್ಟಿಯಿಂದ ನಾನು ಮೊನ್ನೆ ತುಂಗಭದ್ರಾ ಡ್ಯಾಮ್ಗೆ ಹೋಗಿದ್ದೆ. ಚಂದ್ರಬಾಬು ನಾಯ್ಡು ಅವ್ರನ್ನ ಆಹ್ವಾನಿಸಿದೆ, ರೇವಂತ್ ರೆಡ್ಡಿ ಅವ್ರನ್ನ ಆಹ್ವಾನಿಸಿದೆ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂಥ ಪಾಟೀಲ್ ರವರ ನೇತೃತ್ವದಲ್ಲಿ 3 ಜನ ಮುಖ್ಯಮಂತ್ರಿಗಳು ಸೇರಿ ಈ ರಾಜ್ಯದ ರೈತರ ಬದುಕಿನಲ್ಲಿ ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಮುಂದಿನ ಈ ನಮ್ಮ ಏನೇನು ಸಮಸ್ಯೆ ಇದೆ ಎಲ್ಲ ದೂರ ಇಟ್ಟು ರೈತರ ಬದುಕನ್ನು ಉಳಿಸ್ಬೇಕು, ರೈತರನ್ನ ಕಾಪಾಡಬೇಕು ಅಂತೇಳಿ ಒಂದು ಐತಿಹಾಸಿಕವಾದ ತೀರ್ಮಾನವನ್ನು ಮಾಡಿದ್ರು. ಆಗ ಒಂದು ಮಾತು ಹೇಳಿದ್ದೇನೆ, ನಾನು ಇತಿಹಾಸವನ್ನು ಓದಲು ನನಗಿಷ್ಟ ಇಲ್ಲ, ಇತಿಹಾಸವನ್ನು ಬರೆಯಲು ನನಗಿಷ್ಟ ಇಲ್ಲ, ಇತಿಹಾಸವನ್ನು ನಿರ್ಮಾಣ ಮಾಡಲು ನನ್ನ ಸಂಕಲ್ಪ ನಮ್ಮ ಇಚ್ಛೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ದರಿಂದ ಇವತ್ತು ಜೀವನದಲ್ಲಿ ನಾವು ಹೋರಾಟ ಮಾಡಲಿಲ್ಲ ಅಂತಂದರೆ ನಾವೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಂಥ ಅವಕಾಶದಲ್ಲಿ ಇವತ್ತು ನಾವು ಏನು ಸಾಧನೆ ಮಾಡ್ತೀವಿ ಅದು ಭಾಳ ಮುಖ್ಯ. ಆದ್ದರಿಂದ ನೀವು ಕೊಟ್ಟಂಥ ಶಕ್ತಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ.
ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸೋಮಶೇಖರ್ ಅವರು, ಈ ಜಿಲ್ಲೆಯಲ್ಲಿ ಇರೋಂಥ ಎಲ್ಲ ಶಾಸಕರು, ನಮ್ಮ BDA ಅಧ್ಯಕ್ಷರಾದಂಥ ಹ್ಯಾರಿಸ್ರವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಬೆಂಗಳೂರು ಅಭಿವೃದ್ಧಿಗೆ ಇವತ್ತು ಹಗಲು ರಾತ್ರಿ ದುಡಿತಾ ಇದ್ದಾರೆ. ನಾಳೆನೋ ನಾಳಿದ್ದೋ ಇನ್ನು ದಿನಾಂಕ ನಿಗದಿಯಾಗಿದೆ. ಒಂದು ಹೊಸ ಶಾರ್ಟ್ ಟನಲನ್ನು ಹೆಬ್ಬಾಳ ಕ್ಷೇತ್ರದಿಂದಲೇ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದೆ ಒಂದು ದೊಡ್ಡ ಟನಲನ್ನು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. 1.5 ಲಕ್ಷ ಕೋಟಿ ರೂಪಾಯಿಯನ್ನು ಬೆಂಗಳೂರಿಗೆ ಅಭಿವೃದ್ಧಿಯನ್ನು ಮಾಡಿ ಇಡೀ ವಿಶ್ವದ ಜನ ಏನು ಬೆಂಗಳೂರನ್ನು ನೋಡ್ತಾ ಇದ್ದಾರೆ, ಏನು ಟ್ರಾಫಿಕ್ ಬಗ್ಗೆ ಏನು ಚಿಂತೆಯನ್ನು ಮಾಡ್ತಾ ಇದ್ದಾರೆ, ಈ ಟ್ರಾಫಿಕ್ಗೆ ಹೊಸ ರೂಪವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿಗೆ ಒಂದು ಹೊಸ ಟ್ರಾಫಿಕ್ ವಿಚಾರದಲ್ಲಿ ಒಂದು ಹೊಸ ಕಮಿಷನರೇಟನ್ನು ಮಾಡಿ ಆ ಟ್ರಾಫಿಕ್ಕನ್ನು ಪಾಲನೆಯನ್ನು ಮಾಡಲಿಕ್ಕೆ ಒಂದು ದೊಡ್ಡ ಅಧಿಕಾರಿಗಳ ತಂಡವನ್ನೇ ಕೂಡ ನಿರ್ಮಾಣವನ್ನು ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ರೂಪವನ್ನು ನಾನು ಮಾಡ್ತಾ ಇದ್ದೇನೆ. ಏನು ಜನ ಈ ನನ್ನ ಮೇಲೆ ಏನು ಅಪಾರವಾದಂಥ ವಿಶ್ವಾಸವನ್ನು ನೀವೆಲ್ಲ ಏನು ಇಟ್ಟಿದ್ದೀರಿ, ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೇನೆ. ಪ್ರೀತಿ ವಿಶ್ವಾಸ ಇರಲಿ. ಎಲ್ಲೂ ಕೂಡ ಎಲ್ಲಿ ಶ್ರಮ ಇದೆ ಅಲ್ಲಿ ಫಲ ಇಲ್ಲ. ಯಾವ ಭೂಮಿ ಕೂಡ ಹೊಲ ಜಮೀನು ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಪ್ರತಿಯೊಬ್ಬರು ಕೂಡ ನಾವು ರೈತರ ಮಕ್ಕಳು. ಈ ಭೂಮಿಯನ್ನು ಕಳ್ಕೊಂಡವ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ. ಈ ಭೂಮಿ ಕಳ್ಕೊಂಡಂಥವ್ರ ಬಗ್ಗೆ ನಮಗೆ ಅರಿವಿದೆ. ಆದರೆ ಯಾರೋ ತ್ಯಾಗ ಮಾಡಬೇಕಲ್ಲ, ಆ ತ್ಯಾಗ ಮಾಡಲಿಲ್ಲ ಅಂತಂದರೆ ಈ ಕೆಂಗೇರಿ ಟೌನ್ ಹೆಂಗಾಯ್ತು. ಈ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.